ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಒನ್ ಆಫ್ ದಿ ಮೋಸ್ಟ್ ಸ್ವೀಟ್ ರೆಸಿಪಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡರ್ನ ಮಾರ್ಕೆಟಿಂದ ತರೋ ಅವಶ್ಯಕತೆಯೂ ಸಹ ಇಲ್ಲ. ಆದರೂ ಸಹ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರ ತುಂಬಾ ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿ ಜ್ಯೂಸಿಯಾದ ಈ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಪ್ಯಾನಲ್ಗೆ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಯಾವ ಬ್ರ್ಯಾಂಡ್ ಆದರೂ ಸಹ ತಗೋಬೋದು, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಗುಲಾಬ್ ಜಾಮೂನ್. ಈಗ 1/3 ಕಪ್ ಆಗುವಷ್ಟು ಕಾಯಿಸಿ ತಣ್ಣಗಿರುವಂಥದ್ದು ಹಾಲು ಹಾಕ್ಕೊತಾ ಇದ್ದೀನಿ. ಬಿಸಿ ಆಗಿರುವಂಥದ್ದಲ್ಲ, ತಣ್ಣಗೆ ಇರುವಂಥದ್ದು ಹಾಲು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ನೋಡಿ, ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗೆ ಹಾಲು ಮಿಲ್ಕ್ ಪೌಡರ್ ಎಲ್ಲನೂ ಮಿಕ್ಸ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು, ಮೀಡಿಯಂ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು. ಲೋ ಫ್ಲೇಮ್ನಲ್ಲಿ ಕೋವಾನ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಆದಷ್ಟು ನಮಗಿಲ್ಲಿ ಕೋವಾ ಈ ರೀತಿ ಸ್ವಲ್ಪ ಸಾಫ್ಟಾಗೇ ಇರಬೇಕು, ತುಂಬ ಗಟ್ಟಿ ಆಗೋವರೆಗೂ ನಾವಿಲ್ಲಿ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿರಬೇಕು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ. ಈಗ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದ್ದಾದಮೇಲೆ ನಿಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಕೋವಾನ ಈ ರೀತಿ ಸಾಫ್ಟಾಗಿರಬೇಕು. ಸೊ ಮಾರ್ಕೆಟಲ್ಲಿ ನಮಗೆ ಇನ್ಸ್ಟೆಂಟಾಗಿ ಕೋವಾನು ಸಹ ಸಿಗುತ್ತೆ, ಅದರಲ್ಲೂ ಸಹ ನೀವಿಲ್ಲಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಮುಂದೆ ನಾನು ಆ ರೀತಿಯಾಗೂ ಸಹ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಕೋವಾನ ರೆಡಿ ಮಾಡ್ಕೊಂಡಿದ್ದಾದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋವಾಗ ಚಪಾತಿ ಹಿಟ್ಟು ನಾದ್ಕೊಂತ ಮಿಕ್ಸ್ ಮಾಡ್ಕೊತಿರಲ್ಲ, ಪ್ರೆಸ್ ಮಾಡಿಕೊಂಡು ಆ ರೀತಿಯಾಗಿ ನಾವಿಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬಾರ್ದು. ಜಸ್ಟ್ ನಾವು ಈ ರೀತಿ ಲೈಟಾಗಿ ಬೆರಳಲ್ಲೇ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಬೆರಳಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗಿಲ್ಲಿ ಸಾಫ್ಟಾಗಿ ಹಿಟ್ಟು ಅನ್ನೋದು ರೆಡಿ ಆಗುತ್ತೆ. ಜೊತೆಗೆ ಒಳಗಡೆ ಅನ್ನೋದು ಕ್ಲಂಬರ್ ಟೆಕ್ಸ್ಚರ್ ಆಗಿ ಹಾಗೇ ಇರಬೇಕು, ತುಂಬ ಸಾಫ್ಟಾಗಿರಬಾರ್ದು. ಆ ರೀತಿಯಾಗಿದ್ದರೆ ನಮಗೆ ಶುಗರ್ ಸಿರಪ್ಗೆ ಗುಲಾಬ್ ಜಾಮೂನ್ ಮಾಡಿ ಹಾಕಿದ್ದಾದಮೇಲೆ ಹೀರ್ಕೊಳ್ಳೋದಿಲ್ಲ, ಸೊ ಗಟ್ಟಿ ಆಗಿಬಿಡುತ್ತೆ ಗುಲಾಬ್ ಜಾಮೂನ್. ಸೊ ನೋಡಿ, ಈ ರೀತಿಯಾಗಿರಬೇಕು, ಹಿಟ್ಟು ಸಾಫ್ಟಾಗಿರಬೇಕು. ಈಗ ಒಂದು ಲಿಡ್ಡು ಇಲ್ಲಾಂತಂದರೆ ಬೌಲ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಇವಾಗ ಶುಗರ್ ಸಿರಪ್ಗೋಸ್ಕರ ನಾನಿಲ್ಲಿ ಬೌಲಲ್ಲಿಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಕಪ್ ಮಿಲ್ಕ್ ಪೌಡರ್ಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1.5 ಕಪ್ ಸಕ್ಕರೆಗೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಸಕ್ಕರೆ ಪೂರ್ತಿಯಾಗಿ ಕರಗಿಸ್ಕೊಬೇಕು. ಈ ರೀತಿ ಸಕ್ಕರೆ ಪೂರ್ತಿಯಾಗಿ ಕರಗಿದ್ದಾದಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ 1-2 ನಿಮಿಷ ಈ ಪಾಕನ ಚೆನ್ನಾಗಿ ಕುದಿಸ್ಕೋಬೇಕು. ಇದೇನು ಒಂದೇಳೆ ಪಾಕ ಆ ರೀತಿ ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಪಾಕ ಟಚ್ ಮಾಡಿದಾಗ ಅಂಟಂಟಾಗಿರಬೇಕು ಅಷ್ಟೇ. ಇನ್ ಕೇಸ್ ನೀವು ಇದಕ್ಕಿಂತ ಜಾಸ್ತಿ ಪಾಕ ತಗೊಂಡ್ರೆ ನಾವಿಲ್ಲಿ ಗುಲಾಬ್ ಜಾಮೂನ್ ಮಾಡಿ ಈ ಪಾಕದಲ್ಲಿಗೆ ಹಾಕಿದ್ದಾದಮೇಲೆ ಗುಲಾಬ್ ಜಾಮೂನ್ ಈ ಪಾಕನ ಹೀರ್ಕೊಳ್ಳೋದಿಲ್ಲ. ಅದೇ ನೀವು ಕಡಿಮೆ ತಗೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಅಂಟಂಟಾಗಿದ್ದಾದಮೇಲೆ ಲೋ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು 1 ಚಿಟಿಕೆ ಆಗುವಷ್ಟು ಕೇಸರಿದಲ್ಲ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಈಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಶುಗರ್ ಸಿರಪ್ ತಣ್ಣಗಾಗಬಾರ್ದು. ಈಗ ಹಿಟ್ಟು ನೋಡಿ, ನಾವಿಲ್ಲಿ ಕೋವಾ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದು ಒಂದು 10 ನಿಮಿಷ ಆದಮೇಲೆ ಈ ರೀತಿ ಡೈರೆಕ್ಟಾಗಿ ಸ್ವಲ್ಪನೇ ತಗೊಂಡು ರೌಂಡಾಗಿ ಮಾಡ್ಕೋಬೇಕು. ಮೊದಲಿಗೆ ಕೈ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊತ ನಿಧಾನವಾಗಿ ರೌಂಡ್ ಮಾಡ್ಕೊಳ್ಳೋದು ಅಷ್ಟೇ. ಕ್ರ್ಯಾಕ್ಸ್ ಬರಬಾರ್ದು. ಇನ್ ಕೇಸ್ ನೀವು ಈ ರೀತಿಯಾಗಿ ರೌಂಡ್ ಮಾಡೋವಾಗ ಉಂಡೆ ಕ್ರ್ಯಾಕ್ಸ್ ಬರ್ತಿದೆ ಅಂತಂದರೆ ನೀವು ಕೋವಾನ ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಆ ಟೈಮಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ನೀವು ಕೋವಾ ಸ್ವಲ್ಪ ಸಾಫ್ಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಅದೇ ಮೈದಾ ಹಿಟ್ಟನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೀವು ಇಲ್ಲಿ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಎಲ್ಲೂ ಕ್ರ್ಯಾಕ್ಸ್ ಇರಬಾರ್ದು. ಆ ರೀತಿಯಾಗಿ ನಾವಿಲ್ಲಿ ಉಂಡೆನ ರೆಡಿ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ
ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಗುಲಾಬ್ ಜಾಮೂನ್ ಆ ಸೈಜ್ಗೆ ಉಂಡೆಗಳನ್ನು ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಎಣ್ಣೆನೂ ಅಷ್ಟೇ ಕಾಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವಿಲ್ಲಿ ಕೋವಾದಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾ ಇರೋದ್ರಿಂದ ಎಣ್ಣೆನೂ ಅಷ್ಟೇ ಜಾಸ್ತಿ ಕಾದಿರಬಾರ್ದು, ಜಸ್ಟ್ ಸ್ವಲ್ಪ ಲೈಟಾಗಿ ಬಿಸಿ ಆಗಿದ್ರೆ ಸಾಕು. ಸೊ ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಆಗಿರುವಂಥ ಎಣ್ಣೆಗೆ ಉಂಡೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದೊಂದಾಗಿ ಉಂಡೆನ ಹಾಕ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು ಹಾಕಿದ ತಕ್ಷಣ. ಜೊತೆಗೆ ಈ ಉಂಡೆಗಳನ್ನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಆಗಿರ್ಬೋದು, ಇಲ್ಲಾಂತಂದರೆ ಹೈ ಫ್ಲೇಮ್ನಲ್ಲಾಗಿರ್ಬೋದು. ಫ್ರೈ ಮಾಡ್ಕೋಬಾರ್ದು, ಲೋ ಫ್ಲೇಮ್ನಲ್ಲೇ ಈ ಉಂಡೆಗಳನ್ನು ಫ್ರೈ ಮಾಡ್ಕೋಬೇಕು. ಈ ಉಂಡೆಗಳು ಸ್ವಲ್ಪ ಮೇಲೆ ಬಂದಾದಮೇಲೆ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊತ ನಾವಿಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಸೌಟಲ್ಲಿ ರೋಲ್ ಮಾಡ್ಕೊತ ಎಲ್ಲ ಕಡೆಯೂ ಸುತ್ತಲೂ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತೆಗೆದು ಇಮ್ಮಿಡಿಯೇಟಾಗಿ ನಾವು ಸ್ಟಾರ್ಟಿಂಗ್ ಶುಗರ್ ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಶುಗರ್ ಸಿರಪ್ ಸ್ವಲ್ಪ ಬಿಸಿಯಾಗಿರೋವಾಗ ಈ ಉಂಡೆಗಳನ್ನು ಬಿಸಿ ಮೇಲೇ ಹಾಕ್ಕೋಬೇಕು. ಇನ್ ಕೇಸ್ ಶುಗರ್ ಸಿರಪ್ ತಣ್ಣಗಾಯಿತು ಅಂತಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಉಂಡೆಗಳನ್ನು ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ 1 ರಿಂದ 2 ಗಂಟೆ ಬಿಟ್ಬಿಡಿ ಸಾಕು. ಸೊ ನೋಡಿ, 1-2 ಗಂಟೆ ಆದಮೇಲೆ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಜ್ಯೂಸಿ ಆಗಿರುವಂತಹ ಟೇಸ್ಟಿಯಾಗಿ ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿಯಾಗಿ ಹೋಗಿದೆ. ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ರೂ ಸಹ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಜೊತೆ ಗುಲಾಬ್ ಜಾಮೂನ್ ಮಾಡಿದ್ದೀರಾ ಅಂತಂದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಸಹ ಒಂದು ಉಂಡೆನೂ ಸಹ ಒಡೆದೋಗೋ ಚಾನ್ಸ್ ಇಲ್ಲ ನಿಮಗೆ. ಸೊ ನೋಡಿ, ಎಲ್ಲನೂ ಮಾಡಿದ್ದಾದಮೇಲೆ ಸರ್ವ್ ಮಾಡ್ಕೊಂಡು ತೋರಿಸಿದ್ದೀನಿ. ಈಗ ಒಂದು ಉಂಡೆನ ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ, ಒಳಗಡೆವರೆಗೂ ಶುಗರ್ ಸಿರಪ್ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತಂದ್ಬಿಟ್ಟು. ವಾವ್, ನೋಡಿ ತುಂಬಾ ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಅನ್ನೋದು ರೆಡಿಯಾಗಿ ಹೋಗಿದೆ. ಈ ವಿಧಾನದಲ್ಲಿ ನೀವು ಸಹ ಗುಲಾಬ್ ಜಾಮೂನ್ನ ಮಾಡಿ ನೋಡಿ. ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.